ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ಬ್ರೆಡ್ ಬೋಂಡ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಿದ್ದೀನಿ. ಇದು ಆಲೂಗಡ್ಡೆ ಬೋಂಡನ ಬ್ರೆಡ್ ಒಳಗೆ ಹಾಕಿ ಮೇಲೆ ಒಂದು ಸ್ವಲ್ಪ ಚಟ್ನಿ ಪುಡಿ ಉದುರಿಸ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ತಿಂದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಸೇಮ್ ವಡಾಪಾವ್ ತಿಂದಂಗೆ ಆಗುತ್ತೆ. ಇದು ಬ್ರೆಡ್ ಬೋಂಡನ ಹೆಂಗೆ ಮಾಡಿದೆ ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಸಿಂಪಲ್ಲಾಗಿ ದಿಢೀರ್ ಅಂಥೇಳಿ ಮಾಡ್ಕೊಂಡು ಬಿಡ್ಬಾರ್ದು. ಸಾಯಂಕಾಲ ಸ್ನ್ಯಾಕ್ಸ್ ಜೊತೆ ಇವಾಗೆಲ್ಲ ಮಕ್ಕಳಿಗೆಲ್ಲ ವೆಕೇಷನ್ ನಡೆದೈತಿ. ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ನೋಡಿರಿ, ಕಡಲೆ ಹಿಟ್ಟು ನಾವು ಎಷ್ಟು ಮಾಡ್ಕೋತೀವಿ ನೋಡಿರಿ, ಆಲೂಗಡ್ಡೆ ಎಷ್ಟು ಕುದಿಸ್ಕೊಂಡಿರ್ತೀವಲ್ಲ ಅದರ ಮೇಲೆ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ನಾ ಇಲ್ಲಿ 4 ಆಲೂಗಡ್ಡೆ ಹಾಕ್ಕೊಂಡಿದ್ದೆ, 1-2 ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅಜ್ವಾನನ ಒಂದು ಸ್ವಲ್ಪ ತಿಕ್ಕಿ ಹಾಕ್ಕೊಂಡ್ವಿ ಅಂತಂದ್ರೆ ಅದರದ್ದು ಘಮ ಬಿಟ್ಕೊಳತ್ತೆ. ಈಗ ಒಂದು ಸ್ವಲ್ಪ ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದಂಗೆ ಕಲಿಸ್ಕೊಂಡು ನೀರು ನೋಡ್ಕೊಂಡು ಹಾಕ್ಕೊಡ್ರಿ. ಇಲ್ಲ ಅಂತಂದ್ರೆ ಅದು ತೆಳ್ಳಗಾಗ್ಬಿಡ್ತಂತಂದ್ರೆ ಆಲೂಗಡ್ಡೆ ಜೊತೆ ಹೊಂದ್ಕೊಳ್ಳೋಂಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಕಲಿಸೋವಾಗ ಗಟ್ಟಿನೇ ಕಲಿಸ್ಕೊಂಡು ಇಡ್ರಿ. ಒಂದು 10 ನಿಮಿಷ ಇದು ಇಟ್ಬಿಡ್ಬೇಕು. ನೋಡಿಕೊಂಡು ಕಲಿಸ್ರಿ ಇದನ್ನು. ಇವಾಗ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಸಣ್ಣಂಗೆ ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ನೋಡಿರಿ, ಆಲೂಗಡ್ಡೆನ ತೊಗೊಂಡಿದ್ದೀವಿ, ಕುದಿಸ್ಕೊಂಡಿದ್ದೀವಿ. ಈಗ ಆಲೂಗಡ್ಡೆನೂ ಇದ್ರ ಸಿಪ್ಪೆ ತೆಗೆದು ಚೆಂದಂಗೆ ಸ್ಮ್ಯಾಶ್ ಮಾಡ್ಕೊಂಬಿಡಬೇಕು. ಈಗ ಒಂದು ಕಡಾಯಿಗೆ 1-2 ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡು ಕರಿಬೇವು ಹಾಕ್ಕೋಬೇಕು. ಸಾಸಿವೆ ಜೀರಿಗೆ ಹಾಕ್ಕೋಬಾರ್ದ್ರಿ. ಈಗೇನು ಪೇಸ್ಟ್ ಮಾಡಿದ್ವಲ್ಲ ಅದು ಪೇಸ್ಟನ್ನು, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇದ್ರೊಳಗೆ ಹಾಕಿ ಚೆಂದಂಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಖಾರ ಖಾರ ಆಗಂಗಿಲ್ಲ, ಟೇಸ್ಟ್ ಸೂಪರಾಗಿರುತ್ತೆ. 1 ಸ್ಪೂನ್ದಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಂಡು ಇದೇನು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕಿ ಚೆಂದಂಗೆ ಕಲಿಸ್ಕೊಂಡ್ವಿ ಅಂದ್ರೆ ಆಲೂಗಡ್ಡೆದು ಸ್ಟಫಿಂಗು ರೆಡಿ ಆಯ್ತು ನೋಡ್ರಿ. ಇದು ಈಗ ಆಲೂಗಡ್ಡೆ ಬೋಂಡಾನ ಮಾಡ್ಕೊಳಕ್ಕೆ ಕರಿಯೋಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಈ ಥರ ರೌಂಡಾಗಿ ಸೇಪ್ ಮಾಡಿ ಸ್ವಲ್ಪ ಒತ್ತಿದ್ವಿ ಅಂತಂದ್ರೆ ಒತ್ತಿ ಇಟ್ಕೊಂಡ್ಬಿಡೋಣ. ಈಗ ಎಣ್ಣೆ ಚೆಂದಂಗೆ ಆದಮೇಲೆ ಹಸಿಮೆಣಸಿನ್ಕಾಯಿನ ಫಸ್ಟಿಗೆ ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಈ ಥರ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಜಲ್ದಿ ಆಗಿಬಿಡತ್ತೆ. ಈಗ ಒಂದೊಂದಾಗಿ ಕಡಲೆ ಹಿಟ್ಟೊಳಗೆ ಎದ್ದೆದ್ದು ಎಣ್ಣೆ ಒಳಗೆ ಬಿಟ್ವಿ ಅಂತಂದ್ರೆ ಆಲೂಗಡ್ಡೆ ಬೋಂಡ ರೆಡಿ ಆಗ್ತಾವೆ. ಬೇಕಂದ್ರೆ ಬ್ರೆಡ್ ಇಲ್ಲ ಅಂತಂದ್ರೂ ಇದೇ ಬರೀ ಆಲೂಗಡ್ಡೆ ಬೋಂಡ ಅಷ್ಟೇ ತಿನ್ಕೊಂಡ್ರೂ ನಡೆಯುತ್ತೆ. ಇಲ್ಲಾಂದ್ರೆ ಬ್ರೆಡ್ ಜೊತೆನೂ ತಿಂದ್ರೂ ನಡೆಯುತ್ತೆ. ಈ ಥರ ಮಾಡಿಕೊಂಡು ಒಂದು ಸರಿ ನೋಡಿರಿ, ಆಲೂಗಡ್ಡೆ ಬ್ರೆಡ್ ಬೋಂಡ ರೆಡಿ ಅದು ನೋಡಿರಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಬ್ರೆಡ್ ಮಧ್ಯಕ್ಕೊಂದು ಆಲೂಗಡ್ಡೆ ಬೋಂಡನ ಇಟ್ಕೊಂಡು ಮೇಲೆ ಒಂದು ಸ್ವಲ್ಪ ಯಾವುದಾದ್ರೂ ನಿಮ್ಮ ಹತ್ರ ಚಟ್ನಿ ಪುಡಿಗಳಿದ್ದವು ಅಂದ್ರೆ ಆ ಚಟ್ನಿ ಪುಡಿಗಳನ್ನು ಉದುರಿಸ್ಕೊಂಡು, ಶೇಂಗಾ ಚಟ್ನಿನ ಉದುರಿಸ್ಕೊಂಡು ಮೇಲೆ ಒಂದು ಬ್ರೆಡ್ ಇಟ್ಟು ಹಸಿಮೆಣಸಿನ್ಕಾಯಿ ಬೇಕಂದ್ರೆ ಮಕ್ಕಳಿಗೆ ಹಂಗೆ ಕೊಡ್ರಿ. ಇಲ್ಲ ಅಂತಂದ್ರೆ ಹಸಿಮೆಣಸಿನ್ಕಾಯಿ ದೊಡ್ಡವ್ರು ತಿಂದ್ರೆ ಹಸಿಮೆಣಸಿನ್ಕಾಯಿ ಇಟ್ಕೊಂಡು ತಿಂದ್ವಿ ಅಂದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡಿರಿ, ಒಂದ್ಸರಿ ಟ್ರೈ ಮಾಡಿರಿ. ನಮಸ್ಕಾರ.